ಇದು ಈಶಾವಾಸ್ಯ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಕೇಳಿ ಪ್ರತಿದಿನ. ಶ್ರೀ ಗುರುಭ್ಯೋ ನಮಃ. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಮಹಾತ್ಮೆಯ ಕಲಿಕ ಎಂಬ ವ್ಯಾಧ ಮತ್ತು ಉತ್ತಂಕ ಮುನಿಯ ಕಥೆಯನ್ನು ವಿಸ್ತರಿಸುವ 4ನೇ ಅಧ್ಯಾಯ, ಭಾಗ 4. ಕಲಿಕನ ಈ ಮಾತನ್ನು ಕೇಳಿ ಇಂತೆಂದರು. ಉತ್ತಂಕರು ಹೇಳುತ್ತಾರೆ, ಬುದ್ಧಿವಂತನಾದ ವ್ಯಾಧನೆ, ನೀನು ಧನ್ಯನಾಗಿರುವೆ. ನಿನ್ನ ಬುದ್ಧಿ ನಿರ್ಮಲ ಮತ್ತು ಉಜ್ವಲವಾಗಿದೆ, ಏಕೆಂದರೆ ನೀನು ಸಂಸಾರ ದುಃಖದಲ್ಲಿ ನಾಶದ ಉಪಾಯವನ್ನು ಬಯಸುತ್ತಿರುವೆ. ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ನೀನು ಭಕ್ತಿಯಿಂದ ಆಧಾರಪೂರ್ವಕ ರಾಮಾಯಣ ನವಾಹಕತೆಯನ್ನು ಕೇಳಬೇಕು. ಅದರ ಶ್ರವಣ ಮಾತ್ರದಿಂದ ಮನುಷ್ಯನು ಸಮಸ್ತ ಪಾಪಗಳಿಂದ ಬಿಡುಗಡೆ ಹೊಂದುವನು. ಆಗ ಕಲಿಕ ವ್ಯಾಧನಲ್ಲಿ ಎಲ್ಲ ಪಾಪಗಳು ನಾಶವಾಗುವುದು. ಅವನು ರಾಮಾಯಣದ ಕಥೆಯನ್ನು ಕೇಳಿ ತತ್ಕ್ಷಣವೇ ಮೃತ್ಯುಮುಖವಾದನು. ವ್ಯಾಧನು ಸತ್ತು ಬಿದ್ದುದನ್ನು ನೋಡಿ ದಯಾಳು ಉತ್ತಂಕ ಮುನಿಗಳು ವಿಸ್ಮಿತರಾದರು. ಮತ್ತೆ ಅವರು ಭಗವಂತ ಕಮಲಾಪತಿಯನ್ನು ಸ್ತುತಿಸಿದರು. ರಾಮಾಯಣದ ದಿವ್ಯ ಕಥೆ ಕೇಳಿ ಪಾಪರಹಿತನಾದ ವ್ಯಾಧನು ದಿವ್ಯ ವಿಮಾನವನ್ನೇರಿ ಉತ್ತುಂಕ ಮುನಿಯಲ್ಲಿ ಇಂತೆಂದರು. ವಿದ್ವಾಂಸರೇ, ತಮ್ಮ ಪ್ರಸಾದದಿಂದ ನಾನು ಮಹಾಪಾಪಗಳ ಸಂಕಟದಿಂದ ಮುಕ್ತನಾದೆನು. ಆದ್ದರಿಂದ ನಾನು ನಿಮ್ಮ ಚರಣಗಳಿಗೆ ವಂದಿಸುವೆ. ನಾನು ಮಾಡಿದ ಅಪರಾಧವನ್ನು ನೀವು ಕ್ಷಮಿಸಿಬಿಡಿ. ಸೂತ ಪುರಾಣಿಕರು ಹೇಳುತ್ತಾರೆ. ಹೀಗೆ ಹೇಳಿ ಕಲಿಕನು ಮುನಿಶ್ರೇಷ್ಠ ಉತ್ತಂಕರ ಮೇಲೆ ಸುರಕುಸುಮಗಳ ಮಳೆಗರೆದನು. 3 ಬಾರಿ ಅವರಿಗೆ ಪ್ರದಕ್ಷಿಣೆ ಬಂದು ಅವರಿಗೆ ಪದೇ ಪದೇ ನಮಸ್ಕರಿಸಿದನು. ಅನಂತರ ಅಪ್ಸರೆಯರಿಂದ ತುಂಬಿದ ಸಮಸ್ತ ಮನೋವಾಂಛಿತ ಭೋಗಗಳಿಂದ ಸಂಪನ್ನವಾದ ವಿಮಾನದಲ್ಲಿ ಆರೂಢನಾಗಿ ಅವನು ಶ್ರೀಹರಿಯ ಪರಮಧಾಮಕ್ಕೆ ತಲುಪಿದನು. ಆದ್ದರಿಂದ ವಿಪ್ರರೇ, ನೀವೆಲ್ಲರೂ ರಾಮಾಯಣದ ಕಥೆ ಕೇಳಿರಿ. ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಪ್ರಯತ್ನಪೂರ್ವಕವಾಗಿ ರಾಮಾಯಣದ ಅಮೃತಮಯ ಕಥೆಯನ್ನು ನವಾಹ ಪಾರಾಯಣವನ್ನು ಅವಶ್ಯಕವಾಗಿ ಕೇಳಲೇಬೇಕು. ಇದಕ್ಕಾಗಿ ರಾಮಾಯಣವು ಎಲ್ಲ ಋತುಗಳಲ್ಲಿಯೂ ಹಿತಕರವಾಗಿದೆ. ಇದರಿಂದ ಭಗವಂತನ ಪೂಜೆ ಮಾಡಿ ಮನುಷ್ಯನು ಮನಸ್ಸಿನಲ್ಲಿ ಬಯಸಿದ್ದೆಲ್ಲವನ್ನೂ ಪಡೆದುಕೊಳ್ಳುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಸನತ್ಕುಮಾರರೇ, ನೀವು ಕೇಳಿದ ರಾಮಾಯಣದ ಮಹಾತ್ಮ್ಯವೆಲ್ಲವನ್ನೂ ನಾನು ತಿಳಿಸಿದೆ. ಇನ್ನು ಏನನ್ನು ಕೇಳಲು ಬಯಸುವಿರಿ? ಇಲ್ಲಿಗೆ ಶ್ರೀ ಸ್ಕಂದ ಪುರಾಣದ ಉತ್ತರಖಂಡದಲ್ಲಿನ ನಾರದ ಸನತ್ಕುಮಾರ ಸಂವಾದದಲ್ಲಿ ಚೈತ್ರ ಮಾಸದಲ್ಲಿ ರಾಮಾಯಣ ಕೇಳುವ ಫಲದ ವರ್ಣನೆ ಎಂಬ 4ನೇ ಅಧ್ಯಾಯವು ಪೂರ್ಣವಾಯಿತು.